ಶಿವಮೊಗ್ಗನ ನೋಡೋದೇ ಒಂದು ಚೆಂದ. ಅದರಲ್ಲೂ ನಮ್ಮ ಮಕ್ಕಳು ಒಂದು ಕಾಡಿನ ಜನ. ಚಪ್ಪಾಳೆ ಹೊಡಿಬೇಕು. ಚಪ್ಪಾಳೆ ಕೊಟ್ಟಾಗ ಚಳಿನೂ ದೂರ ಆಗುತ್ತೆ. ಭಾರತದ ಬೆನ್ನೆಲುಬು ರೈತ ಎನ್ನುವ ನಾಣ್ಣುಡಿಯಂತೆ ಒಂದು ಪುಟ್ಟ ಗ್ರಾಮದಲ್ಲಿ ಒಂದು ಚೊಕ್ಕ ಕುಟುಂಬ. ಆ ಕುಟುಂಬದಲ್ಲಿ ಕೃಷಿಯನ್ನ ವೃತ್ತಿಯನ್ನಾಗಿ ಅಳವಡಿಸಿಕೊಂಡು ಅದರಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿ ಕೃಷಿ ಕ್ಷೇತ್ರದಲ್ಲಿ ಯಶಸ್ಸನ್ನ ಗಳಿಸಿ ರಾಜ್ಯ ಮಟ್ಟದ ಪ್ರಗತಿಪರ ರೈತ ಎಂಬ ಪ್ರಶಸ್ತಿಗೆ ಭಾಜನರಾಗಿರುವ ಶ್ರೀಯುತ ಬಾಕಿ ವೆಂಕಟಪ್ಪ ಮತ್ತು ಶ್ರೀಮತಿ ಮುನಿಯಮ್ಮನವರ ಮುದ್ದಿನ ಮಗನಾದ ಶ್ರೀಯುತ ಬಾಲಕೃಷ್ಣರವರು ಸಮಾಜ ಸೇವೆ ಸಲ್ಲಿಸುವ ದೃಷ್ಟಿಕೋನದಿಂದ ಶಿಕ್ಷಣ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡು ಗಡಿ ಭಾಗದಲ್ಲಿರುವ ಎಲ್ಲಾ ವಿದ್ಯಾರ್ಥಿಗಳಿಗೂ ಶಿಕ್ಷಣವನ್ನ ನೀಡುವ ಸಂಕಲ್ಪವನ್ನ ಮಾಡಿ ನಲ್ಲೂರು ಬುಲೆಟ್ ವೆಂಕಟೇಶಪ್ಪನವರ ಪುತ್ರಿ ಹಾಗೂ ಎನ್.ಪಿ. ಶಿವಪ್ರಸಾದ್ ಮತ್ತು ಎನ್.ಪಿ. ಬಾಬುರವರ ಪ್ರೀತಿಯ ಸಹೋದರಿ ಹಾಗೂ ಬಾಲಕೃಷ್ಣರವರ ಧರ್ಮಪತ್ನಿಯಾದ ಶ್ರೀಮತಿ ಕವಿತಾ ಬಾಲಕೃಷ್ಣರವರ ಸಹಯೋಗದೊಂದಿಗೆ 2009-10ನೇ ಸಾಲಿನಲ್ಲಿ ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಬೇತಮಂಗಲ ಸಮೀಪದ ಟಿ ಗೊಲ್ಲಹಳ್ಳಿ ಗ್ರಾಮದಲ್ಲಿ ಕೇವಲ 10 ಕೊಠಡಿಗಳನ್ನು ಒಳಗೊಂಡ ವಿದ್ಯಾಸಂಸ್ಕೃತಿ ಇಂಟರ್ನ್ಯಾಷನಲ್ ಶಾಲೆಯನ್ನ ಪ್ರಾರಂಭಿಸಲಾಯಿತು. ಮನಸ್ಸಿದ್ದರೆ ಮಾರ್ಗ ಎನ್ನುವ ಗಾದೆ ಮಾತಿನಂತೆ ಕವಿತಾ ಬಾಲಕೃಷ್ಣರವರ ಹಿರಿಯ ಪುತ್ರನಾದ ಸುಹಾಸ್ ಬೀರವರು ಸಹ ಶಾಲೆಯ ಉಪ ಪ್ರಾಂಶುಪಾಲರ ಹುದ್ದೆಯನ್ನ ಅಲಂಕರಿಸಿ ದೊಡ್ಡ ಸಂಕಲ್ಪವನ್ನ ಮಾಡಿರುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಅಷ್ಟೇ ಅಲ್ಲದೆ ತಂದೆ ತಾಯಿಗಳು ತೋರಿದ ಹಾದಿಯಲ್ಲಿ ಶ್ರಮಪಟ್ಟು ರಾತ್ರಿ ಹಗಲು ಮಕ್ಕಳ ಶೈಕ್ಷಣಿಕ ಪ್ರಗತಿಯ ಬಗ್ಗೆ ಚಿಂತಿಸಿ ಯೋಜನೆಗಳನ್ನು ತಯಾರಿಸಿ ಕಾರ್ಯರೂಪಕ್ಕೆ ತಂದು ಮಕ್ಕಳು ಮತ್ತು ಶಿಕ್ಷಕರ ನಡುವೆ ಒಳ್ಳೆಯ ಒಡನಾಟವನ್ನು ರೂಪಿಸಿ ಉತ್ತಮ ಗುಣ. ಇಬ್ಬರು ಮಕ್ಕಳಲ್ಲಿ ಹಿರಿಯ ಮಗನಾಗಿರುವ ಸುಹಾಸ್ ರವರು ಶೈಕ್ಷಣಿಕ ರಂಗದಲ್ಲಿ ತಮ್ಮದೇ ಆದ ಪ್ರಭಾವವನ್ನು ಬೀರುತ್ತಿದ್ದರೆ, ಹಿರಿಯ ಮಗನಾಗಿರುವ ಭರತ್ ಬೀರವರು ಸಮಾಜ ಸೇವೆ ಮಾಡುವ ಉದ್ದೇಶದಿಂದ ವೈದ್ಯಕೀಯ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಆ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. 2024-25ನೇ ಸಾಲಿನಲ್ಲಿ ಐಸಿಎಸ್ಇ ಪಠ್ಯಕ್ರಮದ 10ನೇ ತರಗತಿಯ ಪರೀಕ್ಷೆಯಲ್ಲಿ 100% ಫಲಿತಾಂಶವನ್ನು ಪಡೆದಿದ್ದು, ಅತ್ಯುನ್ನತ ಶ್ರೇಣಿಯಲ್ಲಿ 35 ವಿದ್ಯಾರ್ಥಿಗಳು, ಉನ್ನತ ಶ್ರೇಣಿಯಲ್ಲಿ 13 ವಿದ್ಯಾರ್ಥಿಗಳು, ಪ್ರಥಮ ದರ್ಜೆಯಲ್ಲಿ 15 ವಿದ್ಯಾರ್ಥಿಗಳು ಉತ್ತೀರ್ಣಗೊಂಡು ಶ್ರೀಯುತ ಶೇಖರ್ ರವರ ಮಗಳಾದ ನಿವೇದಿತಾ ಎನ್ನುವ ವಿದ್ಯಾರ್ಥಿನಿಯು ವಿಷಯವಾರು 98 ಅಂಕಗಳನ್ನು ಪಡೆದು ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ನಮ್ಮ ಶಾಲೆಯ ಕೀರ್ತಿ ಪತಾಕೆಯನ್ನ ಮುಗಿಲೆತ್ತರಕ್ಕೆ ಹಾರಿಸಿದ್ದಾಳೆ. ಕೀರ್ತನ ಏನೇ ಯೋಚನೆ ಮಾಡ್ತಿದ್ಯಾ? ಏನಂತ ಹೇಳಿ ಸರಿ, ನೆರೆ ತಿಂಗಳಲ್ಲಿ ನಮ್ ಸ್ಕೂಲ್ ಆಗೋಗುತ್ತೆ, ಅದನ್ನ ನಾವೆರಡು ಚೆನ್ನಾಗಿ ಕ್ಲಿಯರ್ ಆಗ್ತಿರ್ಲಿಲ್ಲ, ಕಾಲೇಜ್ ಹೋಗ್ಬೇಕಂದ್ರೆ ಭಯ ಆಗ್ತಿಲ್ಲ. ಯಾಕೆ ಯೋಚನೆ ಮಾಡ್ತೀಯಾ? ನಮ್ ಕಾಲೇಜ್ ಇಲ್ವಾ? ವಿದ್ಯಾಸಂಸ್ಕೃತಿ ಬಿಯೋ ಕಾಲೇಜ್, ಅಲ್ಲೇ ಎಲ್ಲಾದ್ರೂ ಸರಿ, ಅಲ್ಲೇ ಎಲ್ಲಾದ್ರೂ ಜೊತೆಗೆ ಹೋಗೋಣ. ನಮ್ ಊರಲ್ಲೆಲ್ಲ ಏನಾಗ್ತಿದೆ ಗೊತ್ತಾ? ನಮ್ ಕಾಲೇಜ್ ಬೇರೆ ವಸ್ತು ಕೋಚಿಂಗ್ ನಿಂಗಿರುತ್ತೋ ಏನೋ ಅಂತಿದ್ದಾರೆ. ಎಂತಂದ್ರೆ ಒಂದ್ ನಿಮಿಷ ಫೀ ಬೇರೆ ಜರು ಓದ್ತಾರೆ, ಇನ್ ಕಾಲೇಜಲ್ಲಿ ಬಿಟ್ಬಿಡ್ತಾರ. ಅದು ಬೇರೆ ನಮ್ ಕವಿತಾ ಮೇಡಮ್ ಬಿಟ್ಬಿಡ್ತಾರ ನಮ್ಮನ್ನ. ಕಾಲೇಜೇನೋ ಹೊಸದು, ರಕ್ತದಾಸ್ ಏನಾದ್ರು ಹೊಸಬ್ರ? ಕಾಲೇಜೇನೋ ಹೊಸದು, ನಮ್ ಮ್ಯಾನೇಜ್ಮೆಂಟ್ ಏನಾದ್ರು ಹೊಸದ? ಇಷ್ಟು ವರ್ಷಗಳಿಂದ ಸ್ಕೂಲ್ ನಡ್ಸ್ಕೊಂಡ್ ಬಂದಿದ್ದಾರೆ, ಎಜುಕೇಶನ್ ಫೀಲ್ಡ್ ಅಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ. ನಮ್ ಮ್ಯಾನೇಜ್ಮೆಂಟ್ ಒಂದು ಹೆಜ್ಜೆ ಮುಂದೆ ಹಾಕಿದ್ದಾರೆ ಅಂದ್ರೆ ಹಿಂದೆ ಹಾಕುವ ಮಾತೇ ಇಲ್ಲ. ನಾವೇ ಭಯ ಪಡ್ಬೇಕು. ಅಯ್ಯೋ ಮೊನ್ನೆ ನಾನು ಒಂದು ಕಾಲೇಜ್ ನಡ್ಕೊಂಡ್ ಬಂದೆ, ಅದೇನೋ ಚೆನ್ನಾಗಿಲ್ಲಪ್ಪ, ಅದೇನೋ ಚೆನ್ನಾಗಿಲ್ಲಪ್ಪ, ನಮ್ ದೊಡ್ಡವ್ರು ಏನು ಅದುರದ ಬೆಟ್ಟ ನಿನ್ನಾಗೆ ಅಂತ. ನನ್ನ ಪರಿಸ್ಥಿತಿ ಆಗಾಯ್ತು. ಅವರೆಲ್ಲ ಕಲಿದ್ರೆ ಸಬ್ಜೆಕ್ಟ್ಗೆ ಓದ್ಕೊಳ್ತಾರೆ, ಆದ್ರೆ ನಮ್ಗೆ ಬೇಕಾಗಿರೋದು ಆಬ್ಜೆಕ್ಟಿವ್ ತಾನೆ. ನಮ್ಮ ಕಾಲೇಜ್ ಹೆಸರು NIT, IIT, JEE, CET ಬ್ಯಾಕ್ಗ್ರೌಂಡ್ ಇಂದ ಬಂದಂತವ್ರು, ತುಂಬಾ ರ್ಯಾಂಕ್ಸ್ ಕೊಟ್ಟಂತವ್ರು. ನಾನು ಗುರಿ ಸಾಧನೆ ಮಾಡ್ಬೇಕು ಅಂದ್ರೆ ಈ ಕಾಲೇಜೇ ಕರೆಕ್ಟ್. ನಾನು ಮಾತ್ರ ಈ ಕಾಲೇಜ್ ಬಿಟ್ಟು ಎಲ್ಲೂ ಸೇರಲ್ಲಪ್ಪ. ಲೆಕ್ಚರರ್ಸ್ ಬಂದಿದ್ರು ಗೊತ್ತಲ್ವಾ? ಬಾಟನಿ, ಝಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಒಬ್ಬರಿಗಿಂತ ಒಬ್ರು ಎಷ್ಟು ಚೆನ್ನಾಗಿ ಪಾಠ ಮಾಡಿದ್ರು. ರಿಸಲ್ಟ್ಸ್ ಬರ್ಬೇಕಂದ್ರೆ ಟೀಮ್ ವರ್ಕ್ ಇರಲೇಬೇಕು. ನಮ್ಮ ಕಾಲೇಜಲ್ಲಿ ಟೀಮ್ ವರ್ಕ್ ಅನ್ನೋದು ತುಂಬಾ ಚೆನ್ನಾಗಿದೆ. ನನ್ 100% ನಂಬಿಕೆ ಇದೆ ಅವರು ರಿಸಲ್ಟ್ಸ್ ತಂದು ಕೊಡ್ತಾರೆ ಅಂತ. ಅವ್ರಿಗಿಂತ ಚೆನ್ನಾಗಿ ಪಾಠ ಮಾಡೋ ಲೆಕ್ಚರರ್ಸ್ ಬೇಕಾ? ನಮ್ಗೆ ಈ ಕಾಲೇಜ್ ಬೇಕು, ಇನ್ಯಾವ ಕಾಲೇಜ್ ಸೇರಲ್ಲಪ್ಪ. ನಾನು ಇದೇ ಕಾಲೇಜಲ್ಲಿ ಸೇರ್ತೀನಿ, ನೀವು ಇದೇ ಕಾಲೇಜಲ್ಲಿ ಸೇರಿ. ಶಿಕ್ಷಣವು ವಿದ್ಯಾರ್ಥಿಗಳ ದಾರಿದೀಪ ಎನ್ನುವ
ಹಾಗೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಉನ್ನತ ಶಿಕ್ಷಣ ನೀಡುವ ಉದ್ದೇಶದಿಂದ ನುರಿತ ಉಪನ್ಯಾಸಕ ವರ್ಗ, ಸುಸಜ್ಜಿತ ಗ್ರಂಥಾಲಯ, ವಿಷಯವಾರು ಪ್ರಯೋಗಾಲಯಗಳು, ಉತ್ತಮ ಗುಣಮಟ್ಟದ ಕೊಠಡಿಗಳು, ವಾಹನ ಸೌಲಭ್ಯಗಳು, ಜೊತೆಗೆ ಆಧುನಿಕ ತಂತ್ರಜ್ಞಾನವನ್ನೊಳಗೊಂಡ ಶೌಚಾಲಯಗಳು, ಸ್ನಾನದ ಕೊಠಡಿಗಳು, ಉತ್ತಮ ಹಾಸಿಗೆ ವ್ಯವಸ್ಥೆ, ಗುಣಮಟ್ಟದ ಪೌಷ್ಟಿಕ ಆಹಾರ, ಪ್ರಶಾಂತವಾದ ವಾತಾವರಣವನ್ನೊಳಗೊಂಡ ಉತ್ತಮ ವಿದ್ಯಾರ್ಥಿ ನಿಲಯದ ಸೌಲಭ್ಯವನ್ನು ಒಳಗೊಂಡು 2025